ಫ್ರೆಂಡ್ ಫಾರಮ್. ಸೊ ಈ ಫಾರಮ್ ಬಗ್ಗೆ, ಸೊ ಈ ಫಾರ್ಮಲ್ಲಿ ಇರುವ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಅದರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೀವು ನೋಡಲೇಬೇಕು. ಜೊತೆಗೆ ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಬಕ್ರೀದ್ ಸ್ಪೆಷಲ್ ಮರಿಗಳಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಈ ಫಾರ್ಮ್ ಓನರ್ ಹೆಸರು ಬಂದುಬಿಟ್ಟು ಭೀಮ್ಸಿ ಅಂತ. ಸೊ ತುಂಬಾ ಸಣ್ಣ ಹುಡುಗ, ನನಗಿನ 1-2 ವರ್ಷ ಸಣ್ಣವನು ಅನ್ಕೋತೀನಿ ಹುಡುಗ, ಬಟ್ ತುಂಬಾ ಪ್ರೀತಿಯಿಂದ ನನಗೆ ಅಣ್ಣ ಅಂತ ಕರಿತಾನೆ. ಇವನ ಹೆಸರು ಭೀಮ್ಸಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಈ ಫಾರ್ಮ್ ಇರೋದು ಬಾಗಲಕೋಟೆಯ ಟೌನಲ್ಲೇ ಇದೆ ಈ ಫಾರ್ಮು. ಬಟ್ ಇವರು ಕೂಡ ನಾನು ಸಾಕಿದ, ಅಂದರೆ ನಾನು ಕೂಡ ಟಗರು ಮರಿ ಸಾಕತ್ತೀನಿ, ನಾನು ಕೂಡ ಒಂದು 9 ವರ್ಷ ಆಯಿತು. ಸೊ ಹಾಗಾಗಿ ಇವರು ಕೂಡ ನಾನು ಸಾಕಿದ ಹಿಂದ್ಗಡೆ, ಅಂದರೆ ನಾನು ಸಾಕಿದಂಥ ವೇಳೆಯಲ್ಲಿ 1 ವರ್ಷ ಬಿಟ್ಟು ಇವರು ಕೂಡ ಫಾರ್ಮನ್ನು ರೆಡಿ ಮಾಡಿ ನೋಡ್ಬೋದು. ಫಾರ್ಮ್ ತುಂಬಾ ಸಣ್ಣ ಫಾರ್ಮು, ತುಂಬಾ ನೆಲದಲ್ಲಿರುವಂಥ ಫಾರ್ಮು. ಇದು ಕೂಡ ಟೌನಲ್ಲೇ ಇದೆ, ಬಟ್ ಆ ರೋಡಿಗೆ ಹತ್ತಿನೇ ಈ ತೋಟ ಇದೆ. ತೋಟದ ಪಕ್ಕದಲ್ಲೇ ಒಂದು ಸಣ್ಣ ಶೆಡ್ಡನ್ನು ಮಾಡ್ಕೊಂಡಿದ್ದಾನೆ ಈ ಭೀಮ್ಸಿ ಅನ್ನೋ ಬ್ರದರ್. ಬಟ್ ಇವ್ರ ತಮ್ಮ ಕೂಡ ಇದ್ದಾನೆ. ಸೊ ಅವ್ರೇನೋ ವೈಯಕ್ತಿಕವಾಗಿ ಮತ್ತೇನೋ ಕೂಡ ಅವ್ರ ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಇದೆ. ಜೊತೆಗೆ ಈ ಟಗರು ಮರಿಗಳನ್ನ ಸಾಕಬೇಕು ಅಂತ ಒಂದು ಹುಚ್ಚು. ಸೊ ಹಾಗಾಗಿ ಭೀಮ್ಸಿ ಅನ್ನೋರು ತಮ್ಮ ತಮ್ಮನಿಗೆ ಈ ಫಾರ್ಮನ್ನು ಮರಿಗಳನ್ನ ತಂದು ಹಾಕಿ ಆ ಫಾರ್ಮಲ್ಲಿ ಮರಿಗಳನ್ನ ಕೂಡಾಕಿ ಅವರು ಕೂಡ ತಮ್ಮ ವೈಯಕ್ತಿಕ ಬಿಸ್ನೆಸ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಅಮ್ಮಿನಗಡ ಮರಿಗಳನ್ನ ಸಾಕೊಳ್ಳುವಂಥ ಒಂದು ಕ್ರೇಜು. ಬಟ್ ಏನೋ ಕೂಡ ಅವರು ಕೂಡ ಏನೋ ಈ ಥರ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಹೊರಟು ಆಲ್ರೆಡಿ ಈ ವರ್ಷ ಬಕ್ರೀದ್ಗೆ ಈ ಫಾರ್ಮಲ್ಲಿರೋ ಮರಿಗಳು 7ನೇ ಬ್ಯಾಚ್, ಅಂದರೆ 7ನೇ ಬ್ಯಾಚ್ ಮರಿಗಳಾಗಿವೆ. ಸೊ ತುಂಬಾ ಚೆನ್ನಾಗಿರೋ ಮರಿಗಳು, ತುಂಬ ಅಂದರೆ ತುಂಬಾ ಗಟ್ಟಿ ಇರುವಂಥ ಮರಿಗಳು. ಸೊ 8,000, 7,000, 9,000, 8,500 ಈ ಥರ ಮರಿಗಳನ್ನ ಆಗಾಗ್ಗೆ ತೊಗೊಂಡು ಬಂದು ಕೂಡಿ ಹಾಕಿ ಈ ಮಟ್ಟಕ್ಕೆ ಮರಿಗಳನ್ನ ಡೆವಲಪ್ ಮಾಡಿ ಇಟ್ಟಿದ್ದಾರೆ. ಬಟ್ ಮರಿಗಳನ್ನ ಅಣ್ಣ ತಮ್ಮ ಕೂಡ್ಕೊಂಡು ತುಂಬ ಚೆನ್ನಾಗಿ ಮರಿಗಳನ್ನ ರೆಡಿ ಮಾಡಿದರೆ ಎಲ್ಲ ಮರಿಗಳನ್ನ ಕೊಂಬಣ್ಣ ಕಿತ್ತಿ 2 ಸಾರಿ ಈ ಮರಿಗಳ ಕೂದಲನ್ನು ಕಟ್ ಮಾಡಲಾಗಿದೆ. ಸೊ ಮರಿಗಳನ್ನ ನೀವು ಗಮನಿಸ್ಬೋದು, ಎಲ್ಲ ಮರಿಗಳು 2 ಮರಿಗಳಿದೆ. ಸೊ ಟೋಟಲ್ ಈ ಮರಿಗಳ ಸಂಖ್ಯೆ 66 ಮರಿಗಳಿದೆ. ಸೊ ಯಾವುದೇ ಮರಿಗಳು ಕಾಲಲ್ಲಿ ಡ್ಯಾಮೇಜ್ ಆಗಿಲ್ಲ, ಎಲ್ಲ ಮರಿ ಚೆನ್ನಾಗಿರೋ ಮರಿಗಳೇ. ಬಟ್ ಮರಿಗಳು ಮಾತ್ರ ತುಂಬಾ ಗಟ್ಟಿ ಇರೋ ಮರಿಗಳು. ನನ್ನ ಲೆಕ್ಕಾಚಾರದ ಪ್ರಕಾರ ಈ ಮರಿಗಳು ಒಂದು 50 kg 55 kg ತನಕ ಮರಿಗಳಿದೆ. ಕೆಲವೊಂದು ಮರಿಗಳು 60 kg ಬಂದರೂ ಬರ್ಬೋದು, ಆಶ್ಚರ್ಯ ಇಲ್ಲ. ಬಟ್ ನನ್ನ ಲೆಕ್ಕ 50 kg ಮೇಲೆ ಮರಿಗಳಿದೆ. ಸೊ ಎಲ್ಲ ಮರಿಗಳು ಹಲ್ಲನ್ನು ಹಾಕಿದೆ. ಇನ್ನು 3ರಿಂದ 4 ಮರಿಗಳು ಮಾತ್ರ ಹಲ್ಲನ್ನು ಹಾಕಿಲ್ಲ. ಅವು ಕೂಡ ಇನ್ನೇನು ಹತ್ತತ್ರ ಬಕ್ರೀದ್ ಬಂದ ತಕ್ಷಣ ಹಲ್ಲನ್ನು ಹಾಕಿರುತ್ತೆ. ಸೊ ಈ ಮರಿಗಳು ಬಾಗಲಕೋಟೆಯಲ್ಲಿರುವ ಇಟಗಿ ಭೀಮಮ್ಮನ ಗುಡಿಯ ಹತ್ತಿರ ಈ ಮರಿಗಳು ಮಾರಾಟಕ್ಕೆ ಇದೆ. ಬಟ್ ಇದು ಕೂಡ ಹೈವೇದಲ್ಲೇ ಈ ಮರಿಗಳ ಫಾರ್ಮ್ ಕೂಡ ಇದೆ. ಸೊ ನೀವು ಮುದೋಳಕ್ಕೆ ಹೋಗ್ತಾನೆ ರೈಟ್ ಸೈಡ್ ಇದು ಫಾರ್ಮ್ ಇದೆ. ಬಟ್ ಮುದೋಳಿಂದ ಹೊರಗಡೆ ಬರ್ತಾ ಲೆಫ್ಟ್ ಸೈಡ್ ಇದು ಬಾಗಲಕೋಟೆ ಟೌನ್ಗೆ ಎಂಟರ್ ಆಗುತ್ತಾ ಎಡಗಡೆಯಿಂದ ಈ ಫಾರ್ಮನ್ನು ನಾವು ಕಾಣ್ಬೋದು. ಬಟ್ ಮರಿಗಳು ಮಾತ್ರ ತುಂಬಾ ನೀಟ್ ಇದೆ. ಸೊ ಮರಿಗಳನ್ನು ತುಂಬಾ ಚೆನ್ನಾಗಿ ಸಾಕೊಂಡವ್ರೆ. ಇನ್ನೇನು ಬಕ್ರೀದ್ ಹತ್ತಿರ ಬಂತು, ಇವಾಗಲೇ ಕೊಟ್ಬಿಡ್ಬೇಕು. ಹೋದ ವರ್ಷ ಕೂಡ ಈ ಫಾರ್ಮಲ್ಲಿರೋ ಮರಿಗಳನ್ನ 18,500 ಮರಿಗಳನ್ನ ಮಾರಾಟ ಮಾಡಿದ್ರು. ಸೊ ಸಣ್ಣ ಒಂದು ರೇಟ್ಗೆ ಮರಿಗಳನ್ನ ತಗೋತಾರೆ. ಬಟ್ ಸಣ್ಣ ಫಾರ್ಮು, ಬಟ್ ಮರಿಗಳು ನೀವು ನೋಡ್ಬೋದು ನೆಲದಲ್ಲೇ ಇದೆ ಮರಿಗಳು. ಈ ಥರ ಏನೋ ಫಾರ್ಮ್ ಹಿಂಗಿದೆ ಅಂತ ಯಾರು ಕೂಡ ಏನೋ ಥಿಂಕ್ ಮಾಡ್ಬೋದು. ಬಟ್ ಆ ಫಾರ್ಮ್ ಹೆಂಗೇ ಇರಲಿ ಮರಿಗಳು ಮಾತ್ರ ಖತರ್ನಾಕ್ ಆಗಿವೆ. ಮರಿಗಳು ಒಳ್ಳೆ ಗಟ್ಟಿ ಇರೋ ಮರಿಗಳನ್ನೇ ಅವರು ಈ ಥರ ರೆಡಿ ಮಾಡಿ ಇಟ್ಟವ್ರೆ ಅಣ್ಣ ತಮ್ಮ. ಫಸ್ಟ್ ಟೈಮ್ ಅವರು ಕೂಡ ಈ ಥರ ಮರಿಗಳನ್ನ ಸಾಕಲು ತುಂಬ ಎಡವಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಈಗೆಲ್ಲ ಮರಿಗಳಲ್ಲಿ ತುಂಬಾ ಪಳಗಿ ಈಗ ಮರಿಗಳನ್ನ ಈ ಥರ ರೆಡಿ ಮಾಡಿ ಇಟ್ಟವ್ರೆ. ಬಟ್ ಚೆನ್ನಾಗಿರೋ ಮರಿಗಳನ್ನೇ ಆಯ್ದು ತೆಗೆದು 4, 5, 8, 6 ಹೀಗೆಲ್ಲ ತೆಗೆದು ಮರಿಗಳನ್ನ ಗುಂಪು ಮಾಡಿ ಈಗ ಫೈನಲಿ ಮರಿಗಳನ್ನ ಮಾರಾಟಕ್ಕೆ ತಂದು ನಿಲ್ಲಿಸ್ಕೊಂಡವ್ರೆ. ಮರಿಗಳನ್ನ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಈ ಮರಿಗಳನ್ನ ತಗೊಳ್ಳೋ ಮುಂದೆ ನಾನು ಕೂಡ ಅವ್ರ ಜೊತೆಗೆ ಇದ್ದೆ. ಬಟ್ ಈ ಮರಿಗಳನ್ನ ತಗೊಂಡು ಹೆಚ್ಚು ಕಡಿಮೆ ಅವರು 6ರಿಂದ 7 ತಿಂಗಳ ಅಷ್ಟೇ ಆಗಿದೆ ಈ ಮರಿಗಳನ್ನ ತಗೊಳ್ಳೋಕೆ. ನಾನು ಕೂಡ ಮರಿಗಳನ್ನ ಅವ್ರು 2-3 ತಗೊಳ್ಳೋ ಟೈಮಲ್ಲಿ ನಾನು ಕೂಡ ಇದ್ದೆ. ಮರಿಗಳನ್ನ ಕೂಡ ಕೆಲವೊಂದು ಮರಿಗಳನ್ನ ನಾನು ಕೂಡ ಕೊಡಿಸಿದ್ದೇನೆ. ಮರಿಗಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಈ ಫಾರ್ಮ್ಗೆ ಆಗಾಗ್ಗೆ ಹೋಗಿ ಬರ್ತಿರ್ತೀನಿ. ಬಟ್ ಈ ಫಾರ್ಮಲ್ಲಿ ಯಾರನ್ನೂ ಕೂಡ ಅವ್ರು ಒಳಗಡೆ ಬಿಡೋದಿಲ್ಲ ನೋಡೋದಕ್ಕೆ. ಬಟ್ ನಾನು ಹೋದಂಥ ಟೈಮಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಇಬ್ಬರು ಕೂಡ ಅಣ್ಣ ತಮ್ಮ, ನನಗೆ ತುಂಬಾ ನನ್ನ ಅಣ್ಣ ತಮ್ಮನ ಥರನ ಅವರು ಕೂಡ. ಯಾಕಂದರೆ ನನಗೆ ಹೋದಲ್ಲಿ ಬಂದಲ್ಲಿ ತುಂಬ ಜನ ನನಗೆ ಈ ಥರ ಇಷ್ಟ ಆಗ್ತಾರೆ. ಅದರಲ್ಲೂ ಕೂಡ ಇವರು ತುಂಬಾ ಇಷ್ಟ ನನಗೆ. ತುಂಬಾ ತಾವು ಮಾಡೋ ಕೆಲಸ ಕೂಡ ಬಿಟ್ಟು ಬಂದು ನನ್ನ ಹತ್ರ ಮಾತಾಡ್ತಾರೆ, ಅಂಥ ಒಳ್ಳೆ ಹುಡುಗರು. ಸೊ ಈ ಒಳ್ಳೆ ಹುಡುಗರ ಒಳ್ಳೆಯ ಮರಿಗಳು
ಒಳ್ಳೆಯ ಮಾರಾಟಕ್ಕೆ ಆಗಲಿ ಅನ್ನೋದೇ ನನ್ನ ದೊಡ್ಡ ಉದ್ದೇಶ, ದೊಡ್ಡ ಆಶಯ. ಸೊ ಅವ್ರಿಗೂ ಕೂಡ ಒಳ್ಳೆಯ ಪ್ರಾಫಿಟ್ ಬಂದರೆ ಸೊ ಮತ್ತೆ ಅವರು ಇದೇ ಥರ ಮಾಡಿಕೊಂಡು ಸೊ ವ್ಯವಹಾರಗಳನ್ನ ಮುಂದುವರಿಸ್ಕೋತಾರೆ. ಸೊ ಹಾಗಾಗಿ ಯಾರಾದರೂ ಇದ್ದರೂ ಕೂಡ ದಯವಿಟ್ಟು ಇಟಗಿ ಭೀಮಮ್ಮನ ಗುಡಿ, ಗದನಗಿರಿ ಕ್ರಾಸು, ಬಾಗಲಕೋಟೆ ಟೌನಲ್ಲೇ ಈ ಫಾರಮ್ ಇರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸೊ ನೇರವಾಗಿ ಬರ್ರಿ. ಸೊ ಬಂದು ಮರಿಗಳನ್ನ ನೋಡ್ಕೊರಿ. ನೀವು ಬಂದ ತಕ್ಷಣ ಈ ಫಾರ್ಮ್ಗೆ ನೀವು ಅಲ್ಲೂ ಹೋಗಬೇಕು, ಇಲ್ಲಿ ಹೋಗಬೇಕು, ಗಾಡಿ ಹೋಗಲ್ಲ ಅಂತ ಏನಿಲ್ಲ. ಈ ಮರಿ ಇರೋದೇ ಹೈವೇಗೆ ಹತ್ತಿ ಈ ಫಾರ್ಮ್ ಇದೆ. ಸೊ ಹಾಗಾಗಿ ಯಾರಾದರೂ ಇದೆ ದಯವಿಟ್ಟು ಬರ್ರಿ. ರೀಸೇಲ್ ಮಾಡೋರು ಆಗಿರ್ಬೋದು, ಸಾಕೋರು ಆಗಿರ್ಬೋದು, ಅಥವಾ ಈಗಲೇ ತೊಗೊಂಡು ಕಟ್ಟಿ ಮತ್ತೆ ಇನ್ನೊಂದು 40 ದಿನ ಬಿಟ್ಟು ಮಾರೋರಾಗಿರ್ಬೋದು. ಸೊ ಯಾರೇ ಇರಲಿ ಬಂದು ನೇರವಾಗಿ ಮರಿಗಳನ್ನ ನೋಡಿ. ಎಲ್ಲ ಮರಿಗಳು ಚೆನ್ನಾಗಿದೆ, ಯಾವುದೇ ಮರಿಗಳು ಡ್ಯಾಮೇಜ್ ಆಗಿಲ್ಲ. ಕೆಲವೊಂದು 6 ರಿಂದ 8 ಮರಿಗಳನ್ನ ಸೊ ಹೆವಿ ರೂ ಮರಿಗಳನ್ನ ಕಟ್ ಹಾಕಿದ್ದಾರೆ, ಉಳ್ಕಿದ ಮರಿಗಳನ್ನ ಬಿಟ್ಟು ಹಾಕಿದ್ದಾರೆ. ಸೊ ಇವೆಲ್ಲ ಮರಿಗಳು ನನ್ನ ಲೆಕ್ಕಾಚಾರ ಪ್ರಕಾರ ಒಂದು 60 kg ಮರಿಗಳಿದೆ. ಸೊ ನೋಡ್ಬೋದು ಎಲ್ಲ ತುಂಬಾ ಜೋರಾಗಿರೋ ಮರಿಗಳು. ಇವೇನು ಇನ್ನೇನು 4 ಅಲ್ಲಿಗೆ ಬಂದಂಥ ಮರಿಗಳು. ಸೊ ನೋಡ್ಬೋದು ಎಲ್ಲ ಮರಿಗಳನ್ನ ಆ ಪುಕ್ಕ ಅಂದರೆ ಕೂದಲು ಕಟ್ ಮಾಡಿ ರೆಡಿ ಮಾಡಿ ಇಟ್ಟವ್ರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಬರ್ತೀರಾ, ವಿಸಿಟ್ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಪರವಾಗಿ ಮತ್ತು ನನ್ನ ಕಡೆಯಿಂದ ಸೊ ನಿಮ್ಮೆಲ್ಲರ ಕಡೆಯಿಂದನೂ ಇವರಿಗೆಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.